ಇದು ಕಳೆದ ಒಂದು ತಿಂಗಳು ಅಥವಾ 2 ತಿಂಗಳಿಂದ ಏನು ಘೋಷಣೆ ಮಾಡಿದಪ್ಪ ಅಂದ್ರೆ ಸರ್ಕಾರ, ಆ 5 ಕೆಜಿ ಅಕ್ಕಿಯ ಬದಲಿಗೆ ಒಂದು ಸಕ್ಕರೆ, ಉಪ್ಪು, ತೊಗರಿಬೇಳೆ ಈ ರೀತಿಯಾಗಿ ಒಂದು ಇಂದಿರಾ ಆಹಾರ ಕಿಟ್ಟನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದರು. ಇನ್ನೂ ಅದು ಆ ಒಂದು ಆಹಾರ ಕಿಟ್ಟನ್ನು ಕೊಡ್ತಕ್ಕಂಥದ್ದು ಇನ್ನೂ ಜಾರಿಯಾಗಿಲ್ಲ. ಈಗಲೂ ಕೂಡ ಏನು ಮಾಡಿದಾರಪ್ಪ ಅಂದರೆ ಬರೀ ಒಬ್ಬ ವ್ಯಕ್ತಿಗೆ 10 ಕೆಜಿ ಅಂತೆ ಅಕ್ಕಿಯನ್ನು ಕೊಡಾಕತ್ತಾರು. ಎದಕ್ಕಪ್ಪ ಅಂದ್ರೆ ರೀಸನ್ ಇನ್ನೂ ಆ ಒಂದು ತೊಗರಿಬೇಳೆ ಸೂರ್ಯಕಾಂತಿಯನ್ನು ಯಾರೂ ಸರ್ಕಾರಕ್ಕೆ ಪೂರೈಸ್ತಾ ಇಲ್ಲ. ಆದ್ದರಿಂದ ಈಗ ಏನು ಮಾಡಿದಪ್ಪ ಅಂದ್ರೆ ಗೌರ್ಮೆಂಟ ಎಲ್ಲವನ್ನು ತೊಗರಿಬೇಳೆ, ಸೂರ್ಯಕಾಂತಿ ಎಣ್ಣೆ, ಸಕ್ಕರೆ ಮತ್ತು ಅಯೋಡಿನ್ ಯುಕ್ತ ಉಪ್ಪನ್ನು ಒಂದು ಸಪ್ಲೈ ಮಾಡೋಕೆ ಏನು ಮಾಡೈತಿ ಟೆಂಡರನ್ನು ಕೊಟ್ಟೈತಿ. ಇಲ್ಲಿ ನೋಡ್ರಿ, ಈಗ ಅಧಿಸೂಚನೆ ನೋಟಿಫಿಕೇಶನ್ ಕೊಟ್ಟಾರು. ಹೌದ್ರಿ, ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಇಂದಿರಾ ಆಹಾರ ಕಿಟ್ ನೀಡುವ ಸಂಬಂಧ ಆಹಾರ ಸಾಮಗ್ರಿಗಳಾದ ತೊಗರಿಬೇಳೆ, ಸೂರ್ಯಕಾಂತಿ ಎಣ್ಣೆ, ಸಕ್ಕರೆ ಮತ್ತು ಅಯೋಡಿನ್ ಯುಕ್ತ ಉಪ್ಪನ್ನು ಈ ಹರಾಜಿನ ಮೂಲಕ ಖರೀದಿಸುವ ಬಗ್ಗೆ ಅಂದರೆ ಸರ್ಕಾರ ಟೆಂಡರನ್ನು ಒಂದು ಇನ್ವೈಟ್ ಮಾಡೈತಿ. ಅದನ್ನು ಯಾರು ಇವುಗಳನ್ನು ಒಂದು ಸೂಕ್ತ ಬೆಲೆಯಲ್ಲಿ ಸಪ್ಲೈ ಮಾಡೋಕ್ಕೆ ಮುಂದೆ ಬರ್ತಾರೋ ಆವಾಗ ಅದು ಅವರಿಂದ ಸರ್ಕಾರ ಖರೀದಿ ಮಾಡಿ ಅದನ್ನು ತಿಂಗಳ ನಿಮ್ಗೆ ರೇಷನ್ ರೂಪದಲ್ಲಿ ಕೊಡ್ತಾರೋ. ಇದಕ್ಕೆ ಬಿಡ್ ಸಲ್ಲಿಸಾಕನ ಕೊನೆಯ ದಿನಾಗ ಫೆಬ್ರವರಿ 13, 2026 ಐತಿ. ಅಂದ್ರೆ ಇದು ಮುಂದಿನ ತಿಂಗಳನ್ನ 13ಕ್ಕದು ಲಾಸ್ಟ್ ಡೇಟ್ ಐತಿ. ಆವಾಗ ಬಿಡ್ ತೊಗೊಂಡು ಕಮ್ಮಿ ಅಮೌಂಟ್ನ ಯಾರು ಉತ್ತಮವಾದ ಕಾಳುಗಳನ್ನು ಕೊಡ್ತಾರೋ ಅವರಿಗೆ ಒಂದು ಪರ್ಮಿಷನ್ ಕೊಟ್ಟು ಅವರಿಂದ ಕಾಳುಗಳನ್ನು ತೊಗೊಂಡು ಇನ್ನೂ ರೇಷನ್ದಲ್ಲಿ ಕೊಡಬೇಕಾದ್ರೆ ಇನ್ನೂ ಅದು ಒಂದು 2 ತಿಂಗಳಾಗತಿ. ಆದ್ರೆ ಆಗೋದಂಕ್ರಿ ಗ್ಯಾರಂಟಿ ಐತಿ. ಇನ್ನೂ ಒಂದು 2 ತಿಂಗಳ ತನಕ ಏನು ಮಾಡ್ತಾರೋ ಅಕ್ಕಿನ ಕೊಡ್ತಾರೋ. ಆಮೇಲೆ ನಿಮ್ಗೆ ಒಂದು ಇಂದಿರಾ ಆಹಾರ ಕಿಟ್ಟನ್ನು ಕೊಡ್ತಾರೋ. ಸ್ವಲ್ಪ ಡಿಲೇ ಆಗೈತಿ, ಆದರೂ ಆಗಲಿ ಇಂಜಿಲ್ಲ ನಾಳೆ ನಿಮ್ಗೆ ಇಂದಿರಾ ಆಹಾರ ಕಿಟ್ಟ ಬರೋದಂಗ್ರಿ ಕನ್ಫರ್ಮೇಷನ್ ಐತಿ.